ಹಲೋ ನಮಸ್ತೆ. ಎಸ್ಪಿಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ದಿನಾಂಕ 23 ಮತ್ತು 24 ಆಗಸ್ಟ್ 2026 ಪ್ರಚಲಿತ ವಿದ್ಯಮಾನಗಳನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಪ್ರಶ್ನೆ ಸಂಖ್ಯೆ 1. ಆಗಸ್ಟ್ 2026 ವೇಳೆಗೆ ಸ್ಥಾಪಿತ ಇವಿ ಎಲೆಕ್ಟ್ರಾನಿಕ್ ವೆಹಿಕಲ್ಸ್ ಚಾರ್ಜಿಂಗ್ ಸ್ಟೇಷನ್ಗಳ ಸಂಖ್ಯೆಯಲ್ಲಿ ದೇಶದಲ್ಲಿ ಮೊದಲ ಸ್ಥಾನದಲ್ಲಿರುವ ರಾಜ್ಯ ಯಾವುದು? ಸೊ ಇವಿ ಚಾರ್ಜಿಂಗ್ ಪಾಯಿಂಟ್ಗಳು ಅಥವಾ ಸ್ಟೇಷನ್ಗಳನ್ನು ಇನ್ಸ್ಟಾಲ್ ಮಾಡಿರುವಂತಹ ರಾಜ್ಯಗಳ ಪಟ್ಟಿಯಲ್ಲಿ ಅಗ್ರಸ್ಥಾನವನ್ನು ಯಾವ್ದು ಕಾಯ್ದುಕೊಂಡಿದೆ ಆಗಸ್ಟ್ 2026 ವೇಳೆಗೆ ಅಂತ ಪ್ರಶ್ನೆ. ಕರ್ನಾಟಕ, ಮಹಾರಾಷ್ಟ್ರ, ಉತ್ತರ ಪ್ರದೇಶ, ಕೇರಳ. ಸರಿಯಾದಂತಹ ಉತ್ತರ ಮಹಾರಾಷ್ಟ್ರ. ಕೇಂದ್ರದ ಭಾರಿ ಕೈಗಾರಿಕೆಗಳ ಸಚಿವಾಲಯದ ಇತ್ತೀಚಿನ ಮಾಹಿತಿ ಪ್ರಕಾರ ಆಗಸ್ಟ್ 2026 ವೇಳೆಗೆ ಮಹಾರಾಷ್ಟ್ರವು ಭಾರತದಲ್ಲಿ ಅತಿ ಹೆಚ್ಚು ಸ್ಥಾಪಿತ ಇವಿ ಚಾರ್ಜಿಂಗ್ ಸ್ಟೇಷನ್ಗಳನ್ನು ಹೊಂದಿರುವ ರಾಜ್ಯವಾಗಿದೆ. ಸುಮಾರು 6985 ಚಾರ್ಜಿಂಗ್ ಸ್ಟೇಷನ್ಗಳನ್ನು ನಾವು ಮಹಾರಾಷ್ಟ್ರದಲ್ಲಿ ಕಾಣಬಹುದು. ಇನ್ನು ನಮ್ಮ ಕರ್ನಾಟಕ ಎರಡನೇ ಸ್ಥಾನದಲ್ಲಿದೆ, 6805 ಸ್ಟೇಷನ್ ಜೊತೆ ಎರಡನೇ ಸ್ಥಾನದಲ್ಲಿದೆ. ಭಾರತದಲ್ಲಿ ಒಟ್ಟಾರೆಯಾಗಿ 52,718 ಚಾರ್ಜಿಂಗ್ ಸ್ಟೇಷನ್ಸ್ ಇರ್ತವೆ. ಸೊ ಈ ಸ್ಟ್ಯಾಟ್ಸ್ ಏನಿರ್ತದೆ, ಈ ಅಂಕಿಅಂಶ ಬದಲಾಗುತ್ತೆ. ಯಾಕಂದ್ರೆ ಹೊಸ ಇವಿ ಸ್ಟೇಷನ್ಸ್ ಗಳನ್ನ ಸ್ಥಾಪನೆ ಮಾಡಿದಾಗೆ ಅದರ ಅಂಕಿಅಂಶಗಳು ಕೂಡ ಬದಲಾಗುತ್ತೆ. ಹಾಗಾಗಿನೇ ಇಲ್ಲಿ ಆಗಸ್ಟ್ 2026 ವೇಳೆಗೆ ಅಂತ ಒಂದು ಪಾಯಿಂಟ್ ಅನ್ನ ಮೆನ್ಷನ್ ಮಾಡಿರೋದು. ಇದು ಕೀ ನೋಟು. ಈ ತರ ಎಕ್ಸಾಮ್ಸ್ ಅಲ್ಲಿ ಮುಂದಿನ ದಿನಗಳಲ್ಲಿ ಪ್ರಶ್ನೆಗಳು ಬರೋದಕ್ಕೆ ಶುರು ಆಗ್ಬಹುದು. ನೋಡ್ಕೊಂಡಿರಿ. ಆಲ್ರೆಡಿ ರೈಲ್ವೇಸ್ ಎಕ್ಸಾಮ್ ನ ಬರೆಯತಕ್ಕಂಥ ಅಭ್ಯರ್ಥಿಗಳಿಗೆ ಈ ಮಾಹಿತಿ ಇರುತ್ತೆ. ಪರ್ಟಿಕ್ಯುಲರ್ ಆಗಿ ತಿಂಗಳುಗಳಿಗೆ ಅನುಸಾರವಾಗಿ ಸ್ಟ್ಯಾಟ್ಸ್ ಗಳನ್ನ ಕೇಳ್ತಾರೆ. ಪಿಎಂ ಇ ಡ್ರೈವ್ ಯೋಜನೆಯಡಿ ಸಾರ್ವಜನಿಕ ಇವಿ ಚಾರ್ಜಿಂಗ್ ಸ್ಟೇಷನ್ಗಳ ಸ್ಥಾಪನೆಗೆ ಕೇಂದ್ರದ ಸಚಿವಾಲಯಗಳು, ಸಿಪಿಎಸ್ಸಿಗಳು, ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ಅವುಗಳ ಪಿಎಸ್ಯುಗಳು ಪ್ರಸ್ತಾವನೆಯನ್ನ ಸಲ್ಲಿಸಬಹುದಾಗಿರುತ್ತೆ. ಮುಂದಿನ ಪ್ರಶ್ನೆ ಈ ತರ ಇದೆ. ಕೃತಕ ಬುದ್ಧಿಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಥವಾ ಎಐ ಆಧಾರಿತ ಕಸ್ಟಮ್ಸ್ ವಿಶ್ಲೇಷಣಾ ಸಾಧನವಾದ ಡಿಟೆಕ್ಟಿವ್ ಬಾರ್ಡರ್ ಅನ್ನ ಯಾವ ದೇಶ ಪರಿಚಯಿಸಿದೆ? ಡಿಟೆಕ್ಟಿವ್ ಬಾರ್ಡರ್ ಅನ್ನೋದು ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಆಧಾರವಾಗಿ ನಿರ್ಮಾಣವಾಗಿರುವಂತಹ ಕಸ್ಟಮ್ಸ್ ವಿಶ್ಲೇಷಣಾ ಸಾಧನ. ಇದನ್ನ ಇತ್ತೀಚೆಗೆ ಪರಿಚಯ ಮಾಡಿದಂತಹ ದೇಶ ಅಮೆರಿಕ ಸಂಯುಕ್ತ ಸಂಸ್ಥಾನ, ಯುಎಸ್ಎ. ಈ ಸಾಧನ ಏನ್ ಮಾಡುತ್ತೆ? ವ್ಯಾಪಾರ ಮಾದರಿಗಳನ್ನ ಸ್ವಯಂಚಾಲಿತವಾಗಿ ಗುರುತಿಸುವ ಕೆಲಸ ಮಾಡುತ್ತೆ. ಮತ್ತೆ ಅಪಾಯದ ಪ್ರಮಾಣದ ಬಗ್ಗೆ ಹೇಳುತ್ತೆ. ಅಪಾಯದ ಸ್ಕೋರಿಂಗ್ ಅಂದ್ರೆ ಹೇಳಿ ಅಪಾಯದ ಪ್ರಮಾಣ ಎಷ್ಟಿದೆ ಅಂತ ಹೇಳುತ್ತೆ. ದಾಖಲಾತಿಗಳ ಪರಿಶೀಲನೆ ಮಾಡುತ್ತೆ. ಪೂರೈಕೆ ಸರಪಳಿ ದಾಖಲಾತಿಗಳಲ್ಲಿರ್ತಕ್ಕಂತಹ ಅಸಂಗತತೆಯ ಬಗ್ಗೆ ಪತ್ತೆ ಹಚ್ಚುವ ಮೂಲಕ ಸುಂಕ ವಂಚನೆಯನ್ನ ಮಾಡೋದಕ್ಕೆ ತಯಾರಿ ನಡೆಸ್ತಿರ್ತಕ್ಕಂತಹ ವ್ಯಕ್ತಿಗಳಿರ್ತದಲ್ಲ, ಅವ್ರನ್ನ ಐಡೆಂಟಿಫೈ ಮಾಡೋದಕ್ಕೆ ಇದು ತುಂಬಾ ಸಹಾಯಕವಾಗುತ್ತೆ. ಇದು ಕಸ್ಟಮ್ಸ್ ಜಾರಿ ವ್ಯವಸ್ಥೆಯಲ್ಲಿ ಡೇಟಾ ಆಧಾರಿತ ಮತ್ತು ಸ್ವಯಂಚಾಲಿತ ತಂತ್ರಜ್ಞಾನದ ಬಳಕೆಯತ್ತ ಪ್ರಮುಖ ಹೆಜ್ಜೆ ಅಂತ ಹೇಳ್ಬೋದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಸೋವಾ ರಿಂಗ್ಪಾರ್ ಸಂರಕ್ಷಣೆ ಮತ್ತು ಪ್ರಚಾರಕ್ಕೆ ನೀಡಿದ ಕೊಡುಗೆಗಾಗಿ ಯುಟಿ ಲಡಾಖ್ ಸ್ಟೇಟ್ ಅವಾರ್ಡ್ 2025 ಕೆಳಗಿನ ಯಾರಿಗೆ ನೀಡಲಾಗಿದೆ? ಆಯ್ಕೆಗಳನ್ನ ಓದ್ಕೊಳ್ಳಿ. ಸರಿಯಾದಂತ ಉತ್ತರ ಪದ್ಮಾ ಗುರ್ಮೆಂಟ್ ಅವರಿಗೆ 2025 ಸಾಲಿನ ಯುಟಿ ಲಡಾಖ್ ಸ್ಟೇಟ್ ಅವಾರ್ಡ್ ನ ಕೊಟ್ಟು ಗೌರವ. ಸೊ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸೋವಾ ರಿಗ್ಪಾ ಲೇಹ್ನ ನಿರ್ದೇಶಕರಾಗಿರ್ತಕ್ಕಂಥ ಡಾಕ್ಟರ್ ಪದ್ಮಾ ಗುರ್ಮೆಂಟ್ ಅವರಿಗೆ ಯುಟಿ ಲಡಾಖ್ ಸ್ಟೇಟ್ ಅವಾರ್ಡ್ 2025 ನೀಡಿ ಗೌರವಿಸಲಾಗಿದೆ. ಈ ಪ್ರಶಸ್ತಿಯನ್ನು ಕೊಟ್ಟಿರೋದು ಲಡಾಖ್ ನ ಪ್ರೆಸಿಡೆಂಟ್ ಇರತಕ್ಕಂಥ ಲೆಫ್ಟಿನೆಂಟ್ ಗವರ್ನರ್. ಯುಟಿ ಅಂದ್ರೆ ಯೂನಿಯನ್ ಟೆರಿಟರಿ ಅಂತ. ಓಕೆ, ಇವೆಲ್ಲ ಕೇಂದ್ರಾಡಳಿತ ಪ್ರದೇಶಗಳು, ನಿಮಗೆಲ್ಲ ಗೊತ್ತಿಲ್ಲ. ಲಡಾಖ್ ಕೇಂದ್ರಾಡಳಿತ ಪ್ರದೇಶ. ಸೊ ಇಲ್ಲಿಯ ಲೆಫ್ಟಿನೆಂಟ್ ಗವರ್ನರ್ ಆದ ವಿನಯ್ ಕುಮಾರ್ ಸಕ್ಸೇನಾ ಅವರು ಈ ಪ್ರಶಸ್ತಿಯನ್ನು ಕೊಟ್ಟಿರ್ತಾರೆ. ಇನ್ನು ಲಡಾಖ್ ನಲ್ಲಿ ಸೋವಾ ರಿಗ್ಪಾ ವೈದ್ಯಕೀಯ ಪದ್ಧತಿಯ ಸಂರಕ್ಷಣೆ, ಪ್ರಚಾರ ಮತ್ತು ಅಭಿವೃದ್ಧಿಗೆ ಅವರು ನೀಡಿದ ಕೊಡುಗೆಯನ್ನ ಗುರುತಿಸಿ ಪ್ರಶಸ್ತಿಯನ್ನು ಅವರಿಗೆ ಕೊಡ್ತಾರೆ. ನೆಕ್ಸ್ಟ್ ಕ್ವಶನ್ ಈ ತರ ಇದೆ. ಇತ್ತೀಚೆಗೆ ಸುದ್ದಿಯಲ್ಲಿದ್ದಂತ ಬನ್ನಿ ಹುಲ್ಲುಗಾವಲು ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ? ಬನ್ನಿ ಗ್ರಾಸ್ಲ್ಯಾಂಡ್. ಪ್ರಶ್ನೆಗೆ ಸರಿಯಾದ ಉತ್ತರ ಇದು ಗುಜರಾತ್ ರಾಜ್ಯದಲ್ಲಿ ಕಂಡುಬರುತ್ತೆ. ಬನ್ನಿ ಹುಲ್ಲುಗಾವಲು ಗುಜರಾತ್ನ ಕಚ್ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಆಗಸ್ಟ್ 15, 2026 ಗುಜರಾತ್ನ ಅರಣ್ಯ ಇಲಾಖೆ ವನ್ಯಜೀವಿ ಪುನರ್ವಸತಿ ಯೋಜನೆಯ ಭಾಗವಾಗಿ ಬನ್ನಿ ಹುಲ್ಲುಗಾವಲಿಗೆ 20 ಕಪ್ಪು ಜಿಂಕೆಗಳನ್ನ ಬಿಡುಗಡೆ ಮಾಡಿದ್ರು. ರೀಸೆಂಟ್ ಆಗಿ ಇದು ಯಾಕೆ ಸುದ್ದಿಯಲ್ಲಿ ಇತ್ತು ಅಂತ ಗೊತ್ತಿರ್ಬೇಕಲ್ವಾ? ಸೊ ಇಂಡಿಪೆಂಡೆನ್ಸ್ ಡೇ ದಿನ 20 ಕಪ್ಪು ಜಿಂಕೆಗಳನ್ನ ತಂದು ಬಿಟ್ಟಿದ್ರು. ಯಾವ ಯೋಜನೆಯ ಅಂಗವಾಗಿ? ವನ್ಯಜೀವಿಗಳ ಪುನರ್ವಸತಿಯ ಯೋಜನೆಯ ಭಾಗವಾಗಿ ಈ ಒಂದು ಅರಣ್ಯ ಇಲಾಖೆಗೆ ತಂದು ಬಿಟ್ಲಾಯ್ತು. ಹಾಗಾಗಿ ಇದು ಸುದ್ದಿಗೆ ಬಂತು. ಸೊ ಇದೆಲ್ಲಿದೆ? ಗುಜರಾತ್ನ ಕಚ್ ಜಿಲ್ಲೆಯಲ್ಲಿದೆ. ಬನ್ನಿ ಪ್ರದೇಶವು ಸಮೃದ್ಧ ಜೀವ ವೈವಿಧ್ಯತೆಯನ್ನು ಹೊಂದಿದ್ದು 37 ಹುಲ್ಲಿನ ಪ್ರಭೇದಗಳು ಮತ್ತು 275 ಪಕ್ಷಿ ಪ್ರಭೇದಗಳನ್ನು ನಾವಿಲ್ಲಿ ಕಾಣಬಹುದು. ಈ ಪ್ರದೇಶದಲ್ಲಿ ಪ್ರಮುಖವಾಗಿ ಪಶುಪಾಲಕರಾಗಿರುವ 22 ಜನಾಂಗೀಯ ಸಮುದಾಯಗಳನ್ನು ನಾವು ಕಾಣಬಹುದಾಗಿದೆ. ಸೊ ಕಳೆದ 7 ತಿಂಗಳ ಪ್ರಚಲಿತ ವಿದ್ಯಮಾನಗಳ ನೋಟ್ಸ್ ಏನಾದ್ರು ಬೇಕು ಅಂದ್ರೆ ಈ ನಂಬರ್ಗೆ ನೀವು ವಾಟ್ಸ್ಆಪ್ ಮಾಡೋ ಮೂಲಕ ಕಾಂಟ್ಯಾಕ್ಟ್ ಮಾಡಬಹುದು.
ವಿಡಿಯೋ ಕಾಲ್ಸು ವಾಯ್ಸ್ ನೋಟ್ಸ್ ಎಲ್ಲ ಮಾಡ್ಕೋಬೇಡಿ. ವಾಟ್ಸಪ್ ಮೆಸೇಜ್ ಮಾಡಿ, ನಿಮಗೆ ಸ್ಯಾಂಪಲ್ಸ್ಗಳನ್ನ ಕಳ್ಸ್ಕೊಡ್ತೀವಿ. PDF ಫಾರ್ಮೆಟ್ ಮಾತ್ರ ಸಿಗುತ್ತೆ, ಹಾರ್ಡ್ ಕಾಪಿ ಸಿಗೋದಿಲ್ಲ, ಇದನ್ನ ನೆನಪಲ್ಲಿ ಇಟ್ಕೊಂಡ್ರಿ. ಓನ್ಲಿ PDF ಫಾರ್ಮೆಟ್ ಮಾತ್ರ. ಹೆಚ್ಚಿನ ಮಾಹಿತಿಗೆ ವಾಟ್ಸಪ್ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡಿ. ನೆಕ್ಸ್ಟ್ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್. ಮುಂದೆ ಬರುವಂತ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ದೃಷ್ಟಿಯಿಂದ ನಿಮ್ಗೆ ಇಲ್ಲಿ 5 ಸ್ಟೇಟ್ಮೆಂಟ್ಸ್ ಇದೆ, ಆನ್ಸರ್ ಮಾಡ್ಬೋದು ನೀವು. ಫ್ರಾನ್ಸ್ನ ರಾಜಧಾನಿ, ಮೊದಲನೇ ಸ್ಟೇಟ್ಮೆಂಟ್ ನೋಡಿ. ಫ್ರಾನ್ಸ್ನ ರಾಜಧಾನಿ ಪ್ಯಾರಿಸ್ ಸಮೀಪದಲ್ಲಿ ದೇಶದ ಮೊದಲ ಪ್ರಮುಖ ಸಾಂಪ್ರದಾಯಿಕ ಬೃಹತ್ ಹಿಂದೂ ದೇವಾಲಯವು ನಿರ್ಮಾಣಗೊಳ್ಳುತ್ತಿದ್ದು ಸೆಪ್ಟೆಂಬರ್ನಲ್ಲಿ ಸಾರ್ವಜನಿಕರಿಗೆ ಉದ್ಘಾಟನೆಗೆ ಸಜ್ಜಾಗುತ್ತಿದೆ. ಈ ದೇವಾಲಯವನ್ನ ಬಾಬ್ಸ್ ಸ್ವಾಮಿನಾರಾಯಣ ಸಂಸ್ಥೆ ನಿರ್ಮಾಣ ಮಾಡುತ್ತಿದೆ. ಅಂದ್ರೆ ಯಾರು ನಿರ್ಮಾಣ ಮಾಡ್ತಿದ್ದಾರೆ ಅಂತ ಎರಡನೇ ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದ್ದಾರೆ. ದೇವಾಲಯವನ್ನ ಭಾರತೀಯ ಸಾಂಪ್ರದಾಯಿಕ ಕಲ್ಲಿನ ವಾಸ್ತುಶಿಲ್ಪ ಶೈಲಿಯಲ್ಲಿ ಕೆತ್ತನೆಯ ಕಲ್ಲುಗಳಿಂದ ನಿರ್ಮಾಣ ಮಾಡಲಾಗುತ್ತಿದೆ. ಮೂರನೇ ಸ್ಟೇಟ್ಮೆಂಟ್. UAEಯ ಅಬುಧಾಬಿಯಲ್ಲಿರುವ ಬಾಬ್ಸ್ ಹಿಂದೂ ಮಂದಿರವನ್ನ 2024ರ ಫೆಬ್ರವರಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಿದ್ರು. ಸೊ ಇದಕ್ಕೂ ಮುಂಚೆ ಅಂದ್ರೆ ಈಗ ಲೇಟೆಸ್ಟ್ ಇನ್ಫಾರ್ಮೇಶನ್ ಇರೋದ್ರಿಂದ ಇದ್ರ ಜೊತೆ ಹಿಂದೆ ನಡೆದಿರುವಂತ ಕೆಲವೊಂದು ಇನ್ಫಾರ್ಮೇಶನ್ ನ ಆಡ್ ಮಾಡಿ ಸ್ಟೇಟ್ಮೆಂಟ್ ಅಲ್ಲಿ ಕೊಡಲಾಗಿದೆ ಅಷ್ಟೇ. ಅಂಗ್ಕೋರ್ ವಾಟ್ ಕಾಂಬೋಡಿಯಾದಲ್ಲಿರುವ ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಸ್ಮಾರಕವಾಗಿದ್ದು ಮೂಲತಃ ಹಿಂದೂ ವಿಷ್ಣು ದೇವಾಲಯವಾಗಿತ್ತು. ಇದಿಷ್ಟು 5 ಸ್ಟೇಟ್ಮೆಂಟ್ಗಳು ರೀಸೆಂಟ್ ಆಗಿ ನಡೆದಿರುವಂತಹ ಒಂದು ಇನ್ಸಿಡೆಂಟ್ ಅಥವಾ ಅಪ್ಡೇಟ್ ಇಂದ ಆಗಿ ಬಂದಿರತಕ್ಕಂಥದ್ದು. ಸೊ ಇಲ್ಲಿ ಸ್ಟೇಟ್ಮೆಂಟ್ಸ್ ಗಳನ್ನ ನೋಡ್ಕೊಂಡಿದ್ದೀರಾ. ಈಗ ಪೇಪರ್ ಇನ್ಫಾರ್ಮೇಶನ್ ನ ಓದಿದ್ರೆ ಅಥವಾ ಆರ್ಟಿಕಲ್ ಗಳನ್ನ ಓದಿದ್ರೆ, ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದ್ರೆ ಅದನ್ನ ಎಷ್ಟು ಸ್ಪಷ್ಟವಾಗಿ ಓದಿದ್ದೀರಾ ಮತ್ತು ಎಷ್ಟು ಸರಿಯಾಗಿ ತಿಳ್ಕೊಂಡಿದ್ದೀರಾ ಅನ್ನೋದಕ್ಕೆ ಇದು ನೀವು ಚೆಕ್ ಮಾಡ್ಕೋಬಹುದು. ಸ್ಟೇಟ್ಮೆಂಟ್ಸ್ ಅನ್ನು ನೋಡ್ಕೊಳ್ಳಿ, ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ಪ್ರಶ್ನೆಗೆ ಸರಿಯಾದ ಉತ್ತರ 5 ಹೇಳಿಕೆಗಳು ಕೂಡ ಸರಿ ಇದೆ. ಸೊ ಈ ತರ ಕ್ವಶನ್ಸ್ ಅನ್ನ ಓದೋದ್ರಿಂದ ಅನುಕೂಲ ಏನು ಅಂದ್ರೆ ಮುಂದೆ ಬರುವಂತಹ ಎಕ್ಸಾಮಿನೇಷನ್ಸ್ ಅಲ್ಲಿ ಸ್ಟೇಟ್ಮೆಂಟ್ ಕ್ವಶನ್ಸ್ ಗಳು ಬಂದಾಗ ಅದು ತುಂಬಾ ಸರಳ ಅನ್ಸೋದಕ್ಕೆ ಶುರುವಾಗುತ್ತೆ ಪ್ರಾಕ್ಟೀಸ್ ಅನ್ನ ಮಾಡೋದ್ರ ಜೊತೆಗೆ. ಇನ್ಫಾರ್ಮೇಶನ್ಸ್ ಏನಿರ್ತಾವಲ್ಲ, ಈಗ 5 ಹೇಳಿಕೆಗಳಿಂದಾಗಿ ಇನ್ಫಾರ್ಮೇಶನ್ ಗಳಿದೆಯಲ್ಲ, ಒಂದು ವಿಷಯದ ಮೇಲೆ 5 ಇನ್ಫಾರ್ಮೇಶನ್ಗಳು ನಿಮಗೆ ಸಿಗ್ತಾ ಹೋಗ್ತವೆ. ಇದು ನಿಮ್ಮ ವಿಚಾರದ ವಿನಿಮಯವನ್ನ ಹೆಚ್ಚು ಮಾಡುತ್ತೆ. ವಿಚಾರವನ್ನ ಸಂಗ್ರಹ ಮಾಡೋದು, ಅದನ್ನ ವಿನಿಮಯ ಮಾಡಿಕೊಡೋದ್ರಿಂದ ಹೆಚ್ಚು ದಿನಗಳ ಕಾಲ ಆ ವಿಚಾರದ ಬಗ್ಗೆ ಹಿಡಿತವನ್ನ ಸಾಧಿಸಬಹುದು. ಆ ದೃಷ್ಟಿಕೋನದಿಂದ ಈ ತರ ಪ್ರಶ್ನೆಗಳು ನಿಮಗೆ ತುಂಬಾ ಅನುಕೂಲ ಆಗುತ್ತೆ. ಸೊ ಪ್ಯಾರಿಸ್ ಸಮೀಪದಲ್ಲಿ ಫ್ರಾನ್ಸ್ನ ಪ್ರಮುಖ ಸಾಂಪ್ರದಾಯಿಕ ಹಿಂದೂ ಬೃಹತ್ ದೇವಾಲಯವೊಂದು ನಿರ್ಮಾಣಗೊಳ್ಳುತ್ತಿದ್ದು ಸಾರ್ವಜನಿಕ ಉದ್ಘಾಟನೆಗೆ ಸಜ್ಜಾಗ್ತಾ ಇದೆ. BAPS ಬಾಬ್ಸ್ ಸ್ವಾಮಿ ನಾರಾಯಣ ಸಂಸ್ಥೆಯವರು ನಿರ್ಮಾಣ ಮಾಡ್ತಾ ಇದ್ದಾರೆ. ದೇವಾಲಯವು ಭಾರತೀಯ ಸಾಂಪ್ರದಾಯಿಕವಾಗಿ ಹಿಂದೂ ದೇವಾಲಯದ ವಾಸ್ತುಶಿಲ್ಪ ಶೈಲಿಯಲ್ಲಿದ್ದು ಕೆತ್ತನೆಯ ಕಲ್ಲುಗಳನ್ನ ಬಳಸಿ ನಿರ್ಮಾಣ ಮಾಡಲಾಗ್ತಾ ಇದೆ. ಅದಕ್ಕೆ ಒಂದು ಹಿಸ್ಟ್ರಿ ಕ್ವಶನ್ಸ್ ಅನ್ನ ಆಡ್ ಮಾಡಿದ್ದಾರೆ. ಹಿಸ್ಟ್ರಿ ಅಂದ್ರೆ ಇದಕ್ಕೆ ರಿಲೇಟೆಡ್ ಆಗಿ ರೀಸೆಂಟ್ ಆಗಿ 2 ವರ್ಷಗಳ ಹಿಂದೆ ನಡೆದಿರುವಂತಹ ಕರೆಂಟ್ ಅಫೇರ್ಸ್ ನ ಹಿಸ್ಟ್ರಿ ಕ್ವಶನ್ ಅನ್ನ ಆಡ್ ಮಾಡಿದ್ದಾರೆ. ಹಿಸ್ಟ್ರಿ ಅಂದ್ರೆ ಇನ್ ಜನರಲ್ ನಾವು ಹಿಸ್ಟ್ರಿ ಅಂದಾಗ ನಾವು 3 ರೀತಿ ಡಿವೈಡ್ ಮಾಡ್ಕೊಂಡು ಹೋಗ್ತೀವಲ್ಲ, ನಮ್ಮ ಇತಿಹಾಸ, ಆಧುನಿಕ ಇತಿಹಾಸ, ಅದರ ಹಿಂದಿನ ಇತಿಹಾಸ, ಆ ತರ ಅಲ್ಲ. ಪ್ರಶ್ನೆಯ ಹಿಸ್ಟ್ರಿ ಅಂದ್ರೆ ಈ ಪ್ರಶ್ನೆಗೆ ಸಂಬಂಧಪಟ್ಟ ಹಿಸ್ಟ್ರಿ. ಸೊ ಆ ನಿಟ್ಟಿನಲ್ಲಿ ಹೇಳೋದಾದ್ರೆ ಈಗ ಇಲ್ಲಿ ಹೇಳಿದ್ದಾರೆ ಸಾಂಪ್ರದಾಯಿಕ ಬೃಹತ್ ಹಿಂದೂ ದೇವಾಲಯ ಅಂತ ಹೇಳಿರೋದ್ರಿಂದ ಈ ಕ್ವಶನ್ ನ ಹಿಸ್ಟ್ರಿಗೆ ಸಂಬಂಧಪಟ್ಟಂಗೆ 2024ರ ಫೆಬ್ರವರಿಯಲ್ಲಿ ನರೇಂದ್ರ ಮೋದಿ ಅವರು ಅಬುಧಾಬಿಯಲ್ಲಿ ಹಿಂದೂ ಮಂದಿರವನ್ನ ಉದ್ಘಾಟನೆ ಮಾಡಿದ್ರು. ಇದು ನಿಮಗೆ ಗೊತ್ತಿರಬೇಕು. ಈ ತರ ಕ್ವಶನ್ಸ್ ಬಂದಾಗ ಅದಕ್ಕೆ ಸಂಬಂಧಪಟ್ಟ ಪಾಯಿಂಟ್ಸ್ ಗಳನ್ನ ಆಡ್ ಮಾಡಿ ಕ್ವಶನ್ಸ್ ಅನ್ನ ಕೇಳ್ತಾರೆ. ಇನ್ನು ಕಾಂಬೋಡಿಯಾದಲ್ಲಿ ಅಂಗ್ಕೋರ್ ವಾಟ್ ಅಂತ ಇದೆ, ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಸ್ಮಾರಕ ಅಂತ ಇದನ್ನ ಕರೆಯಲಾಗುತ್ತೆ. ಇಲ್ಲಿ ಹಿಂದೂ ದೇವರಾದ ವಿಷ್ಣು ಅವರಿಗೆ ಸಮರ್ಪಣೆಯಾಗಿರ್ತಕ್ಕಂಥ ಅತಿ ದೊಡ್ಡ ದೇವಾಲಯ ಇದಾಗಿದೆ. ನಂತರ ಬೌದ್ಧ ಧಾರ್ಮಿಕ ಕೇಂದ್ರವಾಗಿ ರೂಪಾಂತರಗೊಂಡಿದೆ. ಅದೇ ರೀತಿ ನೆಕ್ಸ್ಟ್ ಸ್ಟೇಟ್ಮೆಂಟ್ಸ್ ಇವೆ, ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ಅಮೆರಿಕದ ಕ್ಯಾಲಿಫೋರ್ನಿಯಾದ ಅಸೆಂಬ್ಲಿಯು 2026ರ ನವೆಂಬರ್ 8ನ್ನ ದೀಪಾವಳಿ ದಿನ ಅಂತ ಗುರುತಿಸುವ ನಿರ್ಣಯವನ್ನ ಅಂಗೀಕಾರ ಮಾಡಿದೆ. ಈ ನಿರ್ಣಯವನ್ನ ಹೌಸ್ ರೆಸಲ್ಯೂಷನ್ 137 ಎಂದು ಕರೆಯಲಾಗುತ್ತದೆ. ದೀಪಾವಳಿಯನ್ನ ಹಿಂದೂಗಳು ಮಾತ್ರವಲ್ಲದೆ ಸಿಖ್ಖರು, ಬೌದ್ಧರು, ಜೈನರು ಕೂಡ ಆಚರಣೆ ಮಾಡುತ್ತಾರೆ ಎಂಬುದನ್ನ ನಿರ್ಣಯದಲ್ಲಿ ಉಲ್ಲೇಖ ಮಾಡಲಾಗಿದೆ. ಕ್ಯಾಲಿಫೋರ್ನಿಯಾ ಅಮೆರಿಕದ ಏಕೈಕ ರಾಜ್ಯವಾಗಿದ್ದು ದೀಪಾವಳಿಗೆ ಅಧಿಕೃತ ಮಾನ್ಯತೆ ನೀಡಿದ ಮೊದಲ ರಾಜ್ಯವಾಗಿದೆ. ಸ್ಟೇಟ್ಮೆಂಟ್ಸ್ ನೋಡ್ಕೊಂಡು ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ಸರಿಯಾದ ಉತ್ತರ ಮೊದಲ 3 ಹೇಳಿಕೆಗಳು ಮಾತ್ರ ಸರಿ. ನವೆಂಬರ್ 8ನ್ನ ದೀಪಾವಳಿ ದಿನ ಅಂತ ಆಚರಣೆ ಮಾಡಬೇಕು ಅಂತ ಹೇಳಿ ಅಮೆರಿಕದ ಕ್ಯಾಲಿಫೋರ್ನಿಯಾ ರಾಜ್ಯ 2026ರ
ಅಸೆಂಬ್ಲಿಯಲ್ಲಿ ನಿರ್ಣಯವನ್ನು ಅಂಗೀಕಾರ ಮಾಡಿದೆ. ಈ ನಿರ್ಣಯವನ್ನ ಹೌಸ್ ರೆಸಲ್ಯೂಷನ್ 137 ಅಂತ ಕರೆಯಲಾಗುತ್ತೆ. ಅಂದ ಹಾಗೆ ದೀಪಾವಳಿಯನ್ನ ಹಿಂದೂಗಳು ಮಾತ್ರವಲ್ಲದೆ ಸಿಖ್ಖರು, ಬೌದ್ಧರು ಮತ್ತು ಜೈನರು ಕೂಡ ಆಚರಣೆ ಮಾಡ್ತಾರೆ. 4ನೇ ಸ್ಟೇಟ್ಮೆಂಟ್ ಇದೆಯಲ್ಲ, ಕ್ಯಾಲಿಫೋರ್ನಿಯಾ ದೀಪಾವಳಿಗೆ ಅಧಿಕೃತ ಮಾನ್ಯತೆ ನೀಡಿದ ಏಕೈಕ ಮತ್ತು ಮೊದಲ ಅಮೆರಿಕನ್ ರಾಜ್ಯವಲ್ಲ. ಯಾಕಂದ್ರೆ ಪೆನ್ಸಿಲ್ವೇನಿಯಾ, ಕನೆಕ್ಟಿಕಟ್ ಸೇರಿದಂತೆ ಇತರ ರಾಜ್ಯಗಳು ಕೂಡ ದೀಪಾವಳಿಗೆ ಈ ಮೊದಲೇ ಅಧಿಕೃತ ಮಾನ್ಯತೆಗಳನ್ನ ನೀಡಿರೋದ್ರಿಂದ, ಸೊ ಇಲ್ಲಿ ಮೊದಲನೇ ಅಥವಾ ಏಕೈಕ ಅನ್ನೋ ಪದವನ್ನ ಬಳಸಿರೋದ್ರಿಂದ ಇದು ತಪ್ಪಾದಂತ ಹೇಳಿಕೆ ಆಗುತ್ತೆ. ಇನ್ನೊಂದು ಪ್ರಶ್ನೆ ಇದೆ, ಇಂಪಾರ್ಟೆಂಟ್. ಗಗನಯಾನದ ಮೊದಲ ಮಾನವರಹಿತ ಪ್ರಾಯೋಗಿಕ ಟೆಸ್ಟ್ ಫ್ಲೈಟ್, ಅನ್ಕ್ರೀವ್ಡ್ ಟೆಸ್ಟ್ ಫ್ಲೈಟ್ ಅಂತ ಹೇಳ್ತೀವಿ, ಇದರ ಉಡಾವಣೆಗೆ ಇಸ್ರೋ ಸಜ್ಜಾಗುತ್ತಿದ್ದು, ಈ ಹಿನ್ನೆಲೆಯಲ್ಲಿ ಕ್ರೂ ಮಾಡೆಲ್ ಮರುಪ್ರವೇಶ ತಂತ್ರಜ್ಞಾನ ಸುದ್ದಿಯಲ್ಲಿದೆ. ಕ್ರೂ ಮಾಡೆಲ್ ಕಕ್ಷೆಯಿಂದ ಭೂಮಿಗೆ ಮರುಪ್ರವೇಶಿಸುವಾಗ ಸೆಕೆಂಡಿಗೆ ಸುಮಾರು 7500 ರಿಂದ 8000 ಮೀಟರ್ ವೇಗದಲ್ಲಿ ಚಲಿಸುತ್ತದೆ. ಮರುಪ್ರವೇಶದ ಸಂದರ್ಭದಲ್ಲಿ ನೌಕೆಯ ಹೊರಭಾಗದ ಉಷ್ಣತೆ 1800 ಡಿಗ್ರಿ ಸೆಲ್ಸಿಯಸ್ ವರೆಗೆ ತಲುಪಬಹುದಾಗಿದೆ. ಗಗನಯಾನದಲ್ಲಿ ಅಬ್ಲೇಟಿವ್ ಹೀಟ್ ಶೀಲ್ಡ್ ತಂತ್ರಜ್ಞಾನವನ್ನು ಬಳಸಲಾಗುತ್ತಿದ್ದು, ಇದರಲ್ಲಿ ಕಾರ್ಬನ್, ಫೆನಾಲಿಕ್ ಮತ್ತು ಸಿಲಿಕಾ ವಸ್ತುಗಳನ್ನು ಬಳಸಲಾಗುತ್ತಿದೆ. ಅಬ್ಲೇಟಿವ್ ಹೀಟ್ ಶೀಲ್ಡ್ ಅನ್ನ ಮರುಬಳಕೆ ಮಾಡಬಹುದಾದ ವ್ಯವಸ್ಥೆಯಾಗಿ ವಿನ್ಯಾಸಗೊಳಿಸಲಾಗುತ್ತಿದೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ 4 ಹೇಳಿಕೆಗಳು ಕೂಡ ಸರಿ. ಸೊ ಈ ಒಂದು ಸ್ಟೇಟ್ಮೆಂಟ್ ಏನಿದೆ, ಇದು ಗಗನಯಾನದ ಮೊದಲ ಮಾನವರಹಿತ ಪ್ರಾಯೋಗಿಕ ಹಾರಾಟಗಳ ಸಿದ್ಧತೆ ಹಿನ್ನೆಲೆಯಲ್ಲಿ ಕ್ರೂ ಮಾಡೆಲ್ ಮರುಪ್ರವೇಶ ತಂತ್ರಜ್ಞಾನ ಅಂತ ಇಸ್ರೋ ಪ್ರಾರಂಭ ಮಾಡಿದೆ. ಈ ನೆಲೆಗಟ್ಟಲ್ಲಿ ಈ ಒಂದು ವಿಷಯ ಏನಿದೆಯಲ್ಲ, ಇದರ ನೆಲೆಗಟ್ಟಲ್ಲಿ ಈ ಸಂಪೂರ್ಣ ಸ್ಟೇಟ್ಮೆಂಟ್ಗಳು ಇಲ್ಲಿ ರಚನೆ ಮಾಡಿರ್ತಕ್ಕಂಥದ್ದು, ಅದ್ರ ಮೇಲೆನೆ ಎಲ್ಲ ಇದೆ. ಸೊ ಇಲ್ಲಿ 4 ಸ್ಟೇಟ್ಮೆಂಟ್ ಸರಿ ಇದೆ. 5ನೇ ಸ್ಟೇಟ್ಮೆಂಟ್ ಯಾಕೆ ತಪ್ಪಾಗತ್ತೆ ಅಂದ್ರೆ, ಅಬ್ಲೇಟಿವ್ ಹೀಟ್ ಶೀಲ್ಡ್ ಸಾಮಾನ್ಯವಾಗಿ ಒಮ್ಮೆ ಬಳಕೆಯ ವ್ಯವಸ್ಥೆಯಾಗಿದೆ, ಅಂದ್ರೆ ಒನ್ ಟೈಮ್ ಯೂಸ್ ಅಥವಾ ಸಿಂಗಲ್ ಯೂಸ್ ಆಗಿರುತ್ತೆ. ಮರುಪ್ರವೇಶದ ವೇಳೆ ಅದರ ಮೇಲ್ಮೈ ನಿಯಂತ್ರಿತವಾಗಿ ಕಾಯಿಸಿ ಆಗುವ ಮೂಲಕ ಹೆಚ್ಚಿನ ಉಷ್ಣತೆಯನ್ನು ಹೀರಿಕೊಳ್ಳುತ್ತದೆ. ಆದ್ದರಿಂದ ಇದನ್ನ ಮರುಬಳಕೆ ಮಾಡಬಹುದಾದ ವ್ಯವಸ್ಥೆ ಅಂತ ಹೇಳಿರೋದ್ರಿಂದ ಸ್ಟೇಟ್ಮೆಂಟ್ ಅಲ್ಲಿ, ಅಂದ್ರೆ ಒಂದು ಕಾಲದಲ್ಲಿ ಒಮ್ಮೆ ಬಳಸಬಹುದಾದಂತಹ ವ್ಯವಸ್ಥೆ ಅಂತ ಹೇಳಿದ್ರೆ ಈ ಸ್ಟೇಟ್ಮೆಂಟ್ ಸರಿಯಾಗ್ತಿತ್ತು. ಮರುಬಳಕೆ ಅನ್ನೋ ಪದವನ್ನ ಬಳಸಿರೋದ್ರಿಂದ ಮರುಬಳಕೆ ಮಾಡಕ್ಕಾಗೋದಿಲ್ಲ. ಯಾಕೆ ಅಂತ ಇಲ್ಲಿ ಕಾರಣ ಕೊಟ್ಟಿರೋದ್ರಿಂದ 5ನೇ ಸ್ಟೇಟ್ಮೆಂಟ್ ತಪ್ಪಾಗತ್ತೆ. ಮೊದಲ 4 ಹೇಳಿಕೆಗಳು ಮಾತ್ರ ಸರಿಯಾಗತ್ತೆ. ನೆಕ್ಸ್ಟ್, ರಾಷ್ಟ್ರೀಯ ಜೂನಿಯರ್ ಈಜು ಚಾಂಪಿಯನ್ಶಿಪ್ ನಡೆದಿದೆ. ಕರ್ನಾಟಕಕ್ಕೆ ಸಮಗ್ರ ಪ್ರಶಸ್ತಿ. ಕರ್ನಾಟಕ ತಂಡ ಒಡಿಸ್ಸಾದ ಭುವನೇಶ್ವರದಲ್ಲಿ ಇತ್ತೀಚೆಗೆ ಮುಕ್ತಾಯಗೊಂಡ 52ನೇ ರಾಷ್ಟ್ರೀಯ ಕ್ರೀಡಾ ಈಜು ಚಾಂಪಿಯನ್ಶಿಪ್ ಎಲ್ಲಿ ನಡೆದಿದ್ದು? ಒಡಿಸ್ಸಾದ ರಾಜಧಾನಿ ಭುವನೇಶ್ವರದಲ್ಲಿ. ಎಷ್ಟನೇ ಟೂರ್ನಮೆಂಟು? 52ನೇ ರಾಷ್ಟ್ರೀಯ ಜೂನಿಯರ್ ಈಜು ಚಾಂಪಿಯನ್ಶಿಪ್ ಸಮಗ್ರ ಪ್ರಶಸ್ತಿಗಳನ್ನು ಗೆದ್ದುಕೊಂಡಿದೆ. ಕರ್ನಾಟಕ ತಂಡ ಇಲ್ಲಿ 40 ಚಿನ್ನ, 22 ಬೆಳ್ಳಿ, 18 ಕಂಚಿನ ಪದಕಗಳು ಸೇರಿದಂತೆ 80 ಪದಕಗಳನ್ನ ಗೆದ್ದು 624 ಅಂಕಗಳನ್ನ ಕಲೆ ಹಾಕುವ ಮೂಲಕ ಈ ಸಾಧನೆಯನ್ನ ಮಾಡಿರ್ತದೆ. ಇಲ್ಲಿ ನೋಡ್ಬೋದು, ಸಮಗ್ರ ಚಾಂಪಿಯನ್ ಪ್ರಶಸ್ತಿ ಗೆದ್ದುಕೊಂಡ ಕರ್ನಾಟಕ ತಂಡ. ಇನ್ನು 4 ತಿಂಗಳಲ್ಲಿ ಮಾನವರಹಿತ ಗಗನಯಾನ. ಸೊ 3ನೇ ಸ್ಟೇಟ್ಮೆಂಟ್ ನಿಮ್ಗೆ ಕೊಟ್ಟಿದ್ನಲ್ಲ, ಅದಕ್ಕೆ ಸಂಬಂಧಪಟ್ಟಂಗಿದೆ. ನಮ್ಮ ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಗಗನಯಾತ್ರೆಯ ಪರೀಕ್ಷಾರ್ಥ ಹಾರಾಟಕ್ಕೆ ಸಿದ್ಧತೆಯನ್ನ ನಡೆಸ್ತಾ ಇದ್ದು, ಮುಂದಿನ 4 ತಿಂಗಳಲ್ಲಿ ಗಗನಯಾನದ ಮಾನವರಹಿತ ಉಡಾವಣೆ ಮಾಡುತ್ತೆ ಅಂತ ಇಸ್ರೋದ ಅಧ್ಯಕ್ಷರಾದ ಡಾಕ್ಟರ್ ವಿ ನಾರಾಯಣ ಅವರೇ ಹೇಳಿರ್ತಾರೆ. ಇಸ್ರೋದ ಪ್ರೆಸೆಂಟ್ ಅಧ್ಯಕ್ಷರು ಯಾರು ಅಂತ ಗೊತ್ತಿರಬೇಕಾಗತ್ತೆ. ಇಸ್ರೋದ ಪ್ರೆಸೆಂಟ್ ಅಧ್ಯಕ್ಷರು ಡಾಕ್ಟರ್ ವಿ ನಾರಾಯಣ್ ಅವರು. ಇಸ್ರೋ ಅಂದ್ರೆ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್, ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಅಂತ. ಇದೇ ರೀತಿ ಓದ್ಬೇಕಾದ್ರೆ ಇಸ್ರೋ ಜೊತೆಗೆ DRDO ನೋಡ್ಕೊಳ್ಳಿ. DRDO ಅಂದ್ರೆ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ, ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್. ಅಹಮದಾಬಾದ್ ನಲ್ಲಿ ನಡೆದ 3ನೇ ರಾಷ್ಟ್ರೀಯ ಬಾಹ್ಯಾಕಾಶ ದಿನಾಚರಣೆಯಲ್ಲಿ ಮಾತನಾಡಿದ ಅವರು, ಗಗನಯಾನಕ್ಕಾಗಿ ಈವರೆಗೆ ಸುಮಾರು 8000 ಪರೀಕ್ಷೆಗಳನ್ನ ಪೂರ್ಣಗೊಳಿಸಲಾಗಿದ್ದು, ಯೋಜನೆಯ ಅಂತಿಮ ಹಂತದಲ್ಲಿದೆ ಅಂತ ಹೇಳಿರ್ತಾರೆ. ಗಗನಯಾತ್ರೆಗಳನ್ನ ಬಾಹ್ಯಾಕಾಶಕ್ಕೆ ಕಳಿಸುವ ಮುನ್ನ ಸುರಕ್ಷತೆಯನ್ನ ಖಚಿತಪಡಿಸಿಕೊಳ್ಳೋದಕ್ಕೋಸ್ಕರ 3 ಮಾನವರಹಿತ ಕಾರ್ಯಾಚರಣೆಗಳನ್ನ ನಡೆಸಲಾಗುತ್ತೆ ಅಂತ ಕೂಡ ಹೇಳಿರ್ತಾರೆ. ಅಜಿತ್ ದೋವಲ್ ಅವರು ಚೀನಾಗೆ ಭೇಟಿ ಕೊಟ್ಟಿರ್ತಾರೆ. ಭಾರತ ಮತ್ತು ಚೀನಾ ನಡುವಿನ ದೀರ್ಘಕಾಲದ ಗಡಿ ವಿವಾದವನ್ನ ಬಗೆಹರಿಸುವ ನಿಟ್ಟಿನಲ್ಲಿ 25ನೇ ಸುತ್ತಿನ ವಿಶೇಷ ಪ್ರತಿನಿಧಿಗಳ ಮಟ್ಟದ ಮಾತುಕತೆಗಾಗಿ
ನಮ್ಮ ರಾಷ್ಟ್ರೀಯ ಭದ್ರತಾ ಸಲಹೆಗಾರರು, ನಮ್ಮ ದೇಶದ ಪ್ರೆಸೆಂಟ್ ಇರ್ತಕ್ಕಂಥ ರಾಷ್ಟ್ರೀಯ ಭದ್ರತಾ ಸಲಹೆಗಾರರು ಅಜಿತ್ ದೋವಲ್ ಅವರು ಸೋಮವಾರ ಬೀಜಿಂಗ್ಗೆ ಪ್ರಯಾಣ ಮಾಡಿರ್ತಾರೆ. ವಾಸ್ತವಿಕ ನಿಯಂತ್ರಣ ರೇಖೆ ಉದ್ದಕ್ಕೂ ಇರುವ 3488 ಕಿಲೋಮೀಟರ್ ಗಡಿ ವಿವಾದವನ್ನ ಸಮಗ್ರವಾಗಿ ಬಗೆಹರಿಸಬೇಕು ಅಂತ ಹೇಳಿ 2003ನೇ ಇಸ್ವಿಯಲ್ಲಿ ಸ್ಥಾಪಿಸಲಾದ ಸಂವಾದ ಕಾರ್ಯವಿಧಾನದ ಅಡಿಯಲ್ಲಿ ಈ ಮಾತುಕತೆ ನಡೆಯುತ್ತೆ. ಅಲ್ಲಿಂದ ಮಾತುಕತೆ ನಡ್ಕೊಂಡು ಬರ್ತಾ ಇದೆ. ಸರಿಸುಮಾರು 25ನೇ ಬಾರಿ ಇದು ಹೋಗ್ತಾ ಇರೋದೇನು 25ನೇ ಸುತ್ತಿನ ಮಾತುಕತೆ 2003ರಿಂದ ನಡ್ಕೊಂಡು ಬರ್ತಾ ಇದೆ. ವರ್ಷಕ್ಕೊಂದ್ಸಲ ಆದ್ರೂ ವಿಸಿಟ್ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಮಾತುಕತೆ ನಡೆಸ್ತಾ ಇದ್ದಾರೆ. ಈ ಉನ್ನತ ಮಟ್ಟದ ಕಾರ್ಯವಿಧಾನವು ಗಡಿ ಸಮಸ್ಯೆಗಳನ್ನ ಸಂಪೂರ್ಣವಾಗಿ ಬಗೆಹರಿಸದಿದ್ದರೂ ಉದ್ವಿಗ್ನತೆ ತಗ್ಗಿಸೋದಕ್ಕೆ ಮತ್ತು ಉಭಯ ದೇಶಗಳ ನಡುವೆ ಸಂವಹನವನ್ನ ಮುಕ್ತವಾಗಿಡೋದಕ್ಕೆ ಒಂದು ವೇದಿಕೆ ಆಗುತ್ತೆ ಅಂತ ಅಧಿಕಾರಿಗಳು ಅಭಿಪ್ರಾಯವನ್ನ ಪಟ್ಟಿರ್ತಾರೆ. ಇಷ್ಟು ಇಂದಿನ ಪ್ರಚಲಿತ ವಿದ್ಯಮಾನಗಳು. ಮತ್ತೆ ನಾಳಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.